ಕುಂಭಕ್ಕೆ ಹೋದಾಗ ಏನ್ ನೋಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರಲಿ. ಅನೇಕ ಬಾರಿ ಈ ತರದ ದೊಡ್ಡ ದೊಡ್ಡ ಸ್ಥಳಗಳಿಗೆ ಹೋಗ್ತೀವಿ, ಏನ್ ನೋಡಬೇಕಾಗಿದೆಯೋ ಅದನ್ನೇ ಮರೆತು ಉಳಿದೆಲ್ಲ ಮಾಡ್ಕೊಂಡು ಬಂದಿರ್ತೀವಿ. ಅಫ್ಕೋರ್ಸ್ ಕುಂಭದ ಅತ್ಯಂತ ಮಹತ್ವವಾಗಿರುವಂತ ವಿಚಾರ ಏನು ಅಂತಂದ್ರೆ ನಾವೆಲ್ಲರೂ ಕುಂಭ ಸ್ನಾನ ಮಾಡಬೇಕು, ಅಮೃತ ಸ್ನಾನ ಮಾಡಬೇಕು. ಅದನ್ನ ಯಾವ ಕಾರಣಕ್ಕೂ ಮರಿಬೇಡಿ. ನಾನು ಕೇಳ್ತಾ ಇದ್ದೀನಿ, ಟೆಂಪರೇಚರ್ 6 ಡಿಗ್ರಿ 7 ಡಿಗ್ರಿ ಎಲ್ಲ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೆದರ್ಕೊಂಡು ಸ್ನಾನ ಮಾಡದೆ ಅಂತೂ ಬರಬೇಡಿ. ಒಂದ್ಸಲ ನೀರಿಗೆ ಇಳಿದು ಬಿಡಿ, ಆನಂತರ ಉಳಿದದನ್ನು ನೋಡ್ಕೊಂಡ್ರೆ ಆಯ್ತು. ಇದು ಮೇಜರ್ ಸಂಗತಿ. ಆದ್ರೆ ಕುಂಭಕ್ಕೆ ಹೋದಾಗ ಏನ್ ನೋಡ್ಲೇಬೇಕು ಅನ್ನೋಂಥ ಒಂದು ಪ್ರಮುಖವಾದ ವಿಚಾರವನ್ನು ನಿಮ್ ಜೊತೆ ಹಂಚ್ಕೊಳ್ತೀನಿ. ಮೊದಲನೇದಾಗಿ ಈ ಬಾರಿಯ ಕುಂಭಮೇಳದ ವ್ಯವಸ್ಥೆ ಅತ್ಯದ್ಭುತವಾಗಿದೆ. ಯಾರು ಮೊದಲನೇ ಬಾರಿ ಕುಂಭಕ್ಕೆ ಹೋಗ್ತಿದ್ದೀರೋ ಅವರಿಗೆ ಇದರ ಡಿಫರೆನ್ಸ್ ಗೊತ್ತಾಗದೇ ಇರಬಹುದು. ಆದ್ರೆ ನಾನು ಹರಿದ್ವಾರ ಮತ್ತು ಪ್ರಯಾಗ್ದಲ್ಲಿ ನಡೆದಿರುವಂತಹ ಹೆಚ್ಚು ಕಡಿಮೆ ಕಳೆದ ಅನೇಕ ವರ್ಷಗಳ ಕುಂಭಮೇಳಗಳಿಗೆ ನಾನು ಭಾಗವಹಿಸ್ತಾ ಇರೋದ್ರಿಂದ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಈ ಬಾರಿಯ ವ್ಯವಸ್ಥೆ ಅತ್ಯದ್ಭುತವಾಗಿದೆ. ಹಿಂದಿನ ಬಾರಿಯದು ತುಂಬಾ ಚೆನ್ನಾಗಿತ್ತು, ಆದ್ರೆ ಈ ಬಾರಿ ಇನ್ನೂ ಹೆಚ್ಚು ಚೆನ್ನಾಗಿದೆ ಅಂತ ಅವರೆಲ್ಲರೂ ಹೇಳ್ತಾರೆ. ಹೀಗಾಗಿ ವ್ಯವಸ್ಥೆಯನ್ನ ಮಿಸ್ ಮಾಡದೆ ನೋಡಿ, ಅದನ್ನ ಅನುಭವಿಸಿ. ವ್ಯವಸ್ಥೆ ಇಷ್ಟು ದೊಡ್ಡ ಲಾರ್ಜೆಸ್ಟ್ ಗ್ಯಾದರಿಂಗ್ ನ ಒಂದು ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅಂತ. ಇದುವರೆಗೂ ಕುಂಭ ಸ್ನಾನ ಮಾಡಿರುವವರ ಸಂಖ್ಯೆ 7 ಕೋಟಿ ದಾಟಿದೆ ಅಂತ ನಿನ್ನೆ ತಾನೇ ಯೋಗಿ ಆದಿತ್ಯನಾಥರ ಗವರ್ಮೆಂಟ್ ಹೇಳಿದೆ. 7 ಕೋಟಿ ಜನ ಕಳೆದ ಕೆಲವು ದಿನಗಳಲ್ಲಿ ಸ್ನಾನ ಮಾಡಿದ್ದಾರೆ. ಅಷ್ಟಾದ್ರೂ ಕೂಡ ವ್ಯವಸ್ಥೆ ಹಾಳಾಗದಂತೆ ನೋಡ್ಕೊಳ್ಳೋದಿದೆಯಲ್ಲ, ಸಾಮಾನ್ಯವಾದ ಸಂಗತಿ ಅಲ್ಲ. ಆದ್ರೆ ಆ ಕೆಲಸವನ್ನ ಆಡಳಿತ ವ್ಯವಸ್ಥೆ ಬಹಳ ಚೆನ್ನಾಗಿ ಮಾಡಿದೆ. ಈ ಬಾರಿಯ ಕುಂಭಮೇಳ ನಾವು ನೋಡ್ಲೇಬೇಕಾಗಿರುವ ಸಂಗತಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ, ಪ್ಲಾಸ್ಟಿಕ್ ಫ್ರೀ ಕುಂಭಮೇಳ. ಕುಂಭಮೇಳದಲ್ಲಿ ವಾಟರ್ ಬಾಟಲ್ ಕೂಡ ಪ್ಲಾಸ್ಟಿಕ್ ತೆಗೆದುಕೊಂಡು ಹೋಗುವಂತಿಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿ ಅದನ್ನು ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಊಟವನ್ನು ಕೊಡಬೇಕಾದಾಗ ದಾರಿಯುದ್ದಕ್ಕೂ ಊಟವನ್ನು ಏನ್ ಕೊಡ್ತಿರ್ತಾರೆ, ಯಾರ್ಯಾರೋ ಬೇರೆ ಬೇರೆ ಲಂಗರ್ ಹಾಕಿರ್ತಾರೆ, ಅವರೆಲ್ಲರೂ ಬಾಳೆ ಎಲೆಗಳಾಗಲಿ ಅಥವಾ ಆಯಾ ಭಾಗದ ಬೇರೆ ಬೇರೆ ಎಲೆಗಳಿಂದ ಮಾಡ್ಕೊಂಡ್ ಬಂದಿರುವಂತ ತಟ್ಟೆಗಳಲ್ಲಿ ಅವರು ಊಟವನ್ನು ಕೊಡಬೇಕು. ಡಿಸ್ಪೋಸಬಲ್ ತಟ್ಟೆಗಳಲ್ಲಿ ಊಟವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ನಡೀತಾ ಇದೆ ಆ ಕೆಲಸ. ಇನ್ನು ಮೂರನೇದು ಡಸ್ಟ್ ಬಿನ್ಗಳು ಕೂಡ ಕಲರ್ ಕೋಡೆಡ್ ಡಸ್ಟ್ ಬಿನ್. 7-8 ಕೋಟಿ ಜನ ಆಗ್ಲೇ ಬಂದು ಹೋಗಿದ್ದಾರೆ. ಒಟ್ಟಾರೆ 40-45 ಕೋಟಿ ಜನ ಬಂದು ಹೋಗ್ತಾರೆ. ಅವ್ರಿಗೆಲ್ಲರಿಗೂ ಕಲರ್ ಕೋಡೆಡ್ ಡಸ್ಟ್ ಬಿನ್ ಗಳನ್ನ ಇಡಲಾಗಿದೆ. ಯಾವ ವೇಸ್ಟ್ ಯಾವ್ದ್ರಲ್ಲಿ ಹಾಕಬೇಕು ಅನ್ನೋದಕ್ಕೆ ನಿರಂತರವಾಗಿ ಟ್ರೈನಿಂಗ್ ಅಲ್ಲಿ ಮಾಡ್ಲಾಗ್ತಾ ಇರುತ್ತೆ. ಇನ್ನು ಯಾರು ಕುಂಭಮೇಳಕ್ಕೆ ಅಂತ ಬರ್ತಾರೋ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರಂತೆ. ನನಗೂ ಆಶ್ಚರ್ಯ, ನಾನು ಹೋದ್ಮೇಲೆ ಇದನ್ನು ನೋಡಬೇಕು. ಮೇಳಕ್ಕೆ ಬಂದಿರೋರಿಗೆ ಆ ಟ್ರೈನಿಂಗ್ ಅನ್ನು ಕೊಟ್ಟು ಹೇಗೆ ಕುಂಭಮೇಳವನ್ನ, ಕುಂಭದ ಆ ಪ್ರದೇಶವನ್ನ ಕ್ಲೀನ್ ಆಗಿಡಬೇಕು ಅಂತ ಒಂದು ಯೋಚನೆ ಮಾಡ್ತಿದ್ದಾರೆ. NGOಗಳು ಕೂಡ ಇದಕ್ಕೆ ಸಾಕಷ್ಟು ಕೈ ಜೋಡಿಸಿವೆ. ಇದನ್ನ ನಾವು ನೋಡ್ಲೇಬೇಕಾಗಿರುವ ಸಂಗತಿ. ಇದ್ರ ಜೊತೆಗೆ ಸರ್ಕಾರದ ಇನ್ವಾಲ್ವ್ಮೆಂಟ್ ಇಲ್ಲದೆ, ಸರ್ಕಾರ ಅಂತೂ ಲಂಗರ್ಗಳನ್ನು ನಡೆಸ್ತಾ ಇದೆ, ಉಚಿತ ಊಟವನ್ನು ಕೊಡ್ತಾ ಇದೆ, ಆದ್ರೆ ಸರ್ಕಾರದ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೇಗೆ ಸಾಧುಗಳು, ಬಂದಿರುವಂತ ಭಕ್ತರು, ಬರೋರ್ಗೆಲ್ರಿಗೂ ಊಟ ತಿಂಡಿಯ ವ್ಯವಸ್ಥೆ ಮಾಡ್ತಾರಲ್ಲ, ಅತ್ಯದ್ಭುತವಾದ್ದು. ನಾನು ಒಂದೇ ಮಾತನ್ನು ಹೇಳಬಲ್ಲೆ, ಯಾರ್ಯಾರು ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತಿರೋ, ನನಗೆ ಊಟದ ವ್ಯವಸ್ಥೆ ಏನು, ನನಗೆ ಉಳ್ಕೊಳ್ಳೋ ವ್ಯವಸ್ಥೆ ಏನು, ತಲೆನೇ ಕೆಡಿಸ್ಕೊಳ್ಬೇಡಿ, ಜಸ್ಟ್ ಹೋಗ್ಬಿಡಿ ಅಲ್ಲಿಗೆ. ಅದ್ ಎಂತ ಜಾತ್ರೆ ಅಂತಂದ್ರೆ ಅಲ್ಲಿ ಎಲ್ರಿಗೂ ಉಳ್ಕೊಳ್ಳೋ ವ್ಯವಸ್ಥೆ ಆಗುತ್ತೆ, ಎಲ್ರಿಗೂ ಊಟ ತಿಂಡಿ ವ್ಯವಸ್ಥೆ ಆಗುತ್ತೆ. ಆ ಚಳಿಯಲ್ಲೂ ಕೂಡ ಅದ್ಭುತವಾಗಿರುವಂತಹ ವಾತಾವರಣ ನಿರ್ಮಾಣಗೊಂಡಿರುತ್ತೆ. ಅದಕ್ಕೆ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ತಲೆ ಕೆಡಿಸ್ಕೊಳ್ದೆ ಹೋಗ್ಬೋದಾಗಿರುವಂತ ಜಾಗ ಅದು. ಸೊ ಅದೊಂದು ಅದ್ಭುತವಾಗಿರುವಂತ ಲೋಕ. ಇದನ್ನ ಮೊದಲಿಗೆ ಗಮನಿಸಬೇಕು. ಇನ್ ಎರಡನೇದು ನಾವು ನೋಡ್ಲೇಬೇಕಾಗಿರೋದು, ನೀವು ಅಮೃತ ಸ್ನಾನಕ್ಕೆ ಹೋಗೋದಾದ್ರೆ ಅಮೃತ ಸ್ನಾನದ ಯಾತ್ರೆಯನ್ನು ನೋಡಬೇಕು. ಶಾಹಿ ಯಾತ್ರೆ, ಶಾಹಿ ಜುಲೂಸ್ ಅಂತ ಏನ್ ಕರೀತಾರೆ, ಆ ಯಾತ್ರೆಯನ್ನು ನಾವು ನೋಡಬೇಕು. ಆ ಅಮೃತ ಸ್ನಾನದ ಯಾತ್ರೆ ಈಗಾಗಲೇ ಒಂದು ಅಮೃತ ಸ್ನಾನದ ಯಾತ್ರೆ ಆಗಿದೆ. ಎರಡನೇದು 29ನೇ ತಾರೀಕು ಜನವರಿ, ಅದು ಮೌನಿ ಅಮಾವಾಸ್ಯೆ. ಮೂರನೇದು ಬಸಂತ ಪಂಚಮಿ ದಿನ 3ನೇ ತಾರೀಕು, ಫೆಬ್ರವರಿ 3ನೇ ತಾರೀಕು. ಅದನ್ನು ಬಿಟ್ಟು ಕೂಡ ಇನ್ನೊಂದು ವಿಶೇಷವಾದ ಯಾತ್ರೆ ಇದೆ. ಕನ್ನಡಿಗರಿಗಾಗಿ ವಿಶೇಷ. ಯಾಕೆ ಅಂತಂದ್ರೆ ನಮ್ಮ ಪಂಚಪೀಠದವರು, ಅಂದ್ರೆ ಕಾಶಿಯ ಜಗದ್ಗುರುಗಳಾಗಿ, ಶ್ರೀಶೈಲ ಜಗದ್ಗುರುಗಳಾದಿಯಾಗಿ 5 ಪಂಚಪೀಠದವರು ಸೇರ್ಕೊಂಡು ಅವರೊಂದು ಯಾತ್ರೆ ಮಾಡ್ತಿದ್ದಾರೆ. ಅದು 4ನೇ ತಾರೀಕು ಆಗುತ್ತೆ ಅಂತ ನಾನು ಕೇಳಿದಂತ ನೆನಪು. ಹೀಗಾಗಿ ಯಾರ್ಯಾರು 4ನೇ ತಾರೀಕು ಇರ್ತಾರೋ ಅವರಿಗೆ ಕರ್ನಾಟಕದ ಸಾಧುಗಳನ್ನ ನೋಡುವಂತ, ಅವ್ರ ಜೊತೆ ಸೇರ್ಕೊಂಡು ಸ್ನಾನಕ್ಕೆ ಹೋಗುವಂತ ಒಂದು ಅಪರೂಪದ ಅವಕಾಶ ಕೂಡ ಸಿಗುತ್ತೆ. ಅದನ್ನು ಕೂಡ ಉಪಯೋಗಿಸ್ಕೊಳ್ಳಿ ಯಾರಾದ್ರೂ ಅಲ್ಲಿದ್ರೆ. ಆ ಯಾತ್ರೆ ನೋಡೋದೇ ಚಂದ. ಬಿಲೀವ್ ಮಿ, ನಮ್ಮ ಜೀವಮಾನದಲ್ಲಿ ನಾವು ಮರಿಲಿಕ್ಕಾಗದೇ ಇರುವಂತ ಯಾತ್ರೆ ಅದು. ಮತ್ತು ಇನ್ನೂ ಸ್ಪಷ್ಟವಾಗಿ ಹೇಳ್ಬೋದು ಅಂತಂದ್ರೆ, ನಾವು ಇದುವರೆಗೂ ಏನ್ ನೋಡ್ತಿದ್ದೀವಲ್ಲ ಸಾಮಾನ್ಯವಾದ ಕುಂಭಗಳಾಗಿದ್ವು. ಆದ್ರೆ ಈ ಬಾರಿ ಮಹಾಕುಂಭ 144 ವರ್ಷಕ್ಕೊಮ್ಮೆ ಬಂದಿರೋದ್ರಿಂದ ಅಲ್ಲಿ ಹೋಗುವಂತ ಸಾಧುವಿಗೂ ಕೂಡ ಅದು ಜೀವಮಾನದಲ್ಲಿ ಏಕೈಕ ಕುಂಭವಾಗಿದ್ದರಿಂದ ಅವರು ಕೂಡ ಬಹಳ ಅದನ್ನ ವಿಶೇಷವಾಗಿ ಆಚರಿಸ್ತಾರೆ. ಇಂಥ ಅವಕಾಶವನ್ನ, ಅಮೃತ ಸ್ನಾನದ ಯಾತ್ರೆಯನ್ನು ನೋಡುವ ಅವಕಾಶ ಯಾರಿಗಾದ್ರೂ ಸಿಕ್ಕಿದ್ರೆ ಅದನ್ನು ತಪ್ಪಿಸ್ಕೊಳ್ಬೇಡಿ. ಇನ್ ಮೂರನೇದನ್ನೊಂದು ಎಚ್ಚರಿಕೆ ಕೊಡಬೇಕು, ವಿದೇಶಿಯರ ಮೋಹಕ್ಕೆ ತುಂಬಾ ಬೀಳ್ಬೇಡಿ. ಯಾರಾದ್ರೂ ವಿದೇಶಿಗರು ಕಂಡ್ರೆ ಅವ್ರ ಜೊತೆ ಫೋಟೋ ತೆಕ್ಕೊಳ್ಳೋದು, ಸೆಲ್ಫಿ ತೆಕ್ಕೊಳ್ಳೋದು ಇರ್ಲಿ ಬಿಡಿ. ಅವರು ಕೂಡ ಆಧ್ಯಾತ್ಮ
ಅಧ್ಯಾತ್ಮದ ಚಿಂತನೆಯಿಂದಲೋ ಅಥವಾ ಈ ಯಾತ್ರೆ ನೋಡಬೇಕು, ಜಾತ್ರೆ ನೋಡಬೇಕು ಅಂತಾನೋ ಬಂದಿರ್ತಾರೆ. ದಯಮಾಡಿ ಅವ್ರ ಜೊತೆ ಮೋಹಕ್ಕೆ ಬೀಳ್ಬೇಡಿ. ನೀವೇನಾದ್ರೂ ಅಮೆರಿಕಾದಲ್ಲಿ ಎಲ್ಲಾದ್ರೂ ಯಾತ್ರೆಗೆ ಹೋದ್ರೆ ಒಬ್ಬ ಇಂಡಿಯನ್ ಬಂದ ಅಂತ ಯಾರಾದ್ರೂ ಫೋಟೋ ತೆಕ್ಕೊಳ್ತಾರೇನು? ನಮ್ಮನ್ನ ಅತ್ಯಂತ ಸಾಮಾನ್ಯವಾಗಿ ಹೇಗೆ ನೋಡ್ತಾರೋ ಹಾಗೆ ವಿದೇಶದಿಂದ ಬಂದಿರೋರ್ನ ಸಾಮಾನ್ಯವಾಗಿ ನೋಡುವಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದನ್ನ ಬಿಟ್ಟು ಇಡೀ ಕುಂಭಮೇಳದಲ್ಲಿ ನಾವು ನೋಡ್ಲೇಬೇಕಾಗಿರೋದು ಅಥವಾ ನಾವೆಲ್ಲ ಹೋಗ್ತಿರೋದೇ ಈ ನಾಗಾಗಳ ದರ್ಶನಕ್ಕೋಸ್ಕರ. ನಾಗಾಗಳ ದರ್ಶನ ಅಂತಂದ್ರೆ ಹೇಗಿರ್ತಾರೆ ಅಂತಂದ್ರೆ ನಗ್ನರಾಗಿರುವಂತಹ ನಾಗಾಗಳನ್ನ ಕೆಕ್ಕರಿಸಿ ಕಣ್ಣಿಂದ ನೋಡುವಂತ ಈ ತರದ ಚಿಂತನೆಯಿಂದ ಹೋಗ್ಬೇಡಿ. ನಿಜ ಹೇಳಬೇಕು ಅಂತಂದ್ರೆ ಯಾರು ಅತ್ಯಂತ ಶ್ರೇಷ್ಠ ನಾಗಾ ಸಾಧುಗಳಿದ್ದಾರೋ ಅವ್ರು ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ, ತುಂಬಾ ಜನ ಆಗ್ತಾನೆ ಸಾಧುಗಳಾದವರು ಅಥವಾ ಸುಮ್ಮನೆ ಕೆಲವೊಂದ್ಸಲ ವೇಷ ಹಾಕೊಂಡು ಬಂದಿರೋರು ಇರ್ಬೋದು. ನಾನು ಅವ್ರ ಬಗ್ಗೆ ಏನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಇಷ್ಟಂತೂ ಹೌದು, ನಮ್ಗೆ ನಿಜವಾದ ನಾಗಾ ಸಾಧುಗಳನ್ನು ನೋಡಬೇಕು ಅಂತಂದ್ರೆ ನಿರಂತರವಾದ ಒಂದು ಹುಡುಕಾಟ ಬೇಕು. ಸೊ ನಾಗಾ ಸಾಧುಗಳು ಅನೇಕರು ಭಿಕ್ಷುಕರಂತೆ ಅಲ್ಲಿ ಇಲ್ಲಿ ದುಡ್ಡು ಕೇಳ್ಕೊಂಡು ಕೂತಿರ್ತಾರೆ. ಸೊ ನಾವು ಅವರನ್ನೇ ನಾಗಾಗಳು ಅಂತ ತಿಳ್ಕೊಂಡು ಆ ಭಾವಕ್ಕೆ ಬಲಿ ಬಿದ್ದು ನಾಗಾಗಳು ಅಂದ್ರೆ ಇಷ್ಟೇನಾ ಅಂತ ತಿಳ್ಕೊಳ್ಳೋದು ಬೇಡ. ನಾಗಾ ಸಾಧುಗಳ ಸಾಧನೆ ಅಪರೂಪದ್ದು. ಅನೇಕ ನಾಗಾ ಸಾಧುಗಳು ನಮ್ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ನಮ್ ಕಣ್ಣಿಗೆ ಕಾಣಿಸೋ ನಾಗಾ ಸಾಧುಗಳು ಯಾವಾಗ ಬರ್ತಾರೆ ಗೊತ್ತಾ? ಆ ಯಾತ್ರೆಯಲ್ಲಿ, ಶಾಹಿ ಸ್ನಾನದ ಯಾತ್ರೆಯಲ್ಲಿ ಅವರೆಲ್ಲರೂ ಸೇರ್ಕೊಳ್ತಾರೆ, ಆವಾಗ್ಲೇ ಕಾಣ್ತಾರೆ. ಅದಾದ್ಮೇಲೆ ಕುಂಭಮೇಳದಲ್ಲಿ ಅಷ್ಟು ನಾಗಾ ಸಾಧುಗಳು ಎಲ್ಲಿ ಹೋದ್ರು ಅಂತ ಅನ್ಸುತ್ತೆ. ಮತ್ತೆ ಅವ್ರು ಸ್ವಲ್ಪ ಕೋಪಿಷ್ಟ್ರು ಕೂಡ. ಅವ್ರ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರ್ಲಿ. ಒಂದ್ಸಲ ನಾವು ಹೋಗಿದ್ದಾಗ್ಲೇ ನನ್ನ ಜೊತೆ ಇರೋ ಮಿತ್ರರು ಸ್ವಲ್ಪ ಜೋರಾಗಿ ನಾಗಾ ಸಾಧು ಅಂತ ಕೂಗಿದ್ದಕ್ಕೆ ಅವ್ರ ಹತ್ರ ಬಂದು ಇನ್ನೇನು ಹೊಡೆದೇ ಬಿಡ್ತಾರೆ ಅನ್ಕೊಂಡಾಗ ಅವ್ರು ತುಂಬಾ ಗಂಭೀರವಾಗಿ ಹೇಳಿದ್ರು, ಹಮ್ ನಾಗಾನಯ್ಯೇ ಹಮ್ ಪರಮಹಂಸ ಅಂತ ಹೇಳಿ ಹೋಗಿದ್ರು. ಒಂದು ಕ್ಷಣ ನಮ್ದು ಏನ್ ಹೇಳ್ಬೋದು, ಇದ್ದ ಶಕ್ತಿ ಎಲ್ಲ ಉಡುಗಿ ಹೋಗೋ ತರದ ವಾತಾವರಣ ನಿರ್ಮಾಣ ಆಗಿತ್ತು. ಹೀಗಾಗಿ ನಾಗಾಗಳ ಜೊತೆಗೆ ಮಾತನಾಡಬೇಕಾದಾಗ, ಅವ್ರ ಜೊತೆ ವ್ಯವಹರಿಸಬೇಕಾದಾಗ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳಿ. ಬಟ್ ಅತ್ಯಂತ ಶುದ್ಧಾತ್ಮರಾಗಿರುವಂತ ಸಾಧುಗಳವರು. ಇನ್ನು ನಾವು ನೋಡ್ಲೇಬೇಕಾಗಿರುವಂತ ಸಂಗತಿ, ಕುಂಭಮೇಳಕ್ಕೆ ಹೋದಾಗ ಅಲ್ಲಿನ ಭಿನ್ನ ಭಿನ್ನ ಸೆಕ್ಟರ್ಗಳಲ್ಲಿ 10 ಸೆಕ್ಟರ್ಗಳನ್ನ ಮಾಡಿರ್ತಾರೆ. ಪ್ರತಿ ಸೆಕ್ಟರ್ಗಳಲ್ಲೂ ಬೇರೆ ಬೇರೆ ವರ್ಗದ ಸಾಧುಗಳಿರ್ತಾರೆ ಅಥವಾ ಅವ್ರ ಪೆಂಡಾಲ್ಗಳಿರ್ತವೆ, ಅಖಾಡಗಳಿರ್ತವೆ. ಆ ಅಖಾಡದಲ್ಲಿ ಸಾಧುಗಳು ನಿತ್ಯ ಪ್ರವಚನ ಮಾಡ್ತಿರ್ತಾರೆ. ಆ ಪ್ರವಚನಗಳನ್ನ ಕೇಳಲಿಕ್ಕೆ ಕೂತ್ಕೊಳ್ಳೋದು ನಮ್ಗೊಂದು ಭಾಗ್ಯ. ಇನ್ನು ಎರಡನೇದು, ಈ ಸಾಧುಗಳ ಸಾಧನೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ನಾಗಾಗಳ ಸಾಧನೆಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನೀವು ಸ್ವಲ್ಪ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ, ಅವ್ರ ಜೊತೆ ಮುಂದುವರಿಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ನೀವು 100% ಆ ನಾಗಾ ಸಾಧುಗಳ ಸಾಧನೆ ನೋಡ್ಲಿಕ್ಕೆ ಸಿಗುತ್ತೆ. ನಾನು ಮೊದಲನೇ ಬಾರಿಗೆ ಪಂಚತಪದ ಸಾಧನೆ ಹೇಗ್ ಮಾಡ್ತಾರೆ ಅಂತ ನೋಡಿದ್ದು ಹರಿದ್ವಾರದಲ್ಲಿ ನಾಗಾ ಸಾಧುಗಳು ಮಾಡ್ತಾ ಇರುವಾಗ. ಅದೊಂದು ಅದ್ಭುತವಾಗಿರುವಂತಹ ಅವಕಾಶ ನಮ್ಗೆಲ್ರಿಗೂ ಸಿಗುವಂತದ್ದು. ಹೀಗಾಗಿ ಈ ಅವಕಾಶವನ್ನ ಕಳ್ಕೊಳ್ಬೇಡಿ. ಇನ್ ಫೈನಲಿ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡೋದು ಏನು ಅಂತಂದ್ರೆ, ಈ ತರದ ಮತ್ತೊಂದು ಕುಂಭಮೇಳ, ಪೂರ್ಣ ಕುಂಭ, ಇನ್ನು 12 ವರ್ಷಕ್ಕೆ ಸಿಗುತ್ತೆ. ಹೀಗಾಗಿ ಈ 12 ವರ್ಷಕ್ಕೆ ನಮಗೆ ಬೇಕಾಗಿರುವ ಆಧ್ಯಾತ್ಮಿಕ ಸಾಧನೆಗೆ ಬೇಕಾಗಿರುವಂತ ಎನರ್ಜಿ ಏನಿದೆ, ಆ ಎನರ್ಜಿಯನ್ನ ಕ್ರೋಢೀಕರಿಸಿಕೊಂಡು ಬರ್ಲಿಕ್ಕೋಸ್ಕರ ಈ ಕುಂಭಮೇಳ ಒಂದು ಅಪರೂಪದ ಅವಕಾಶ. ಈ ಕಾರಣ ತುಂಬಾ ಜನ ಸಾಧಕರು ಅಲ್ಲಿಗೆ ಬರ್ತಾರೆ. ಸಾಧಕರು ಓಡಾಡಿರೋ ನೆಲ ಪುನೀತವಾಗಿರುತ್ತೆ ಅಂತ ನೀವು ಭಾವಿಸೋದಾದ್ರೆ, ಲಕ್ಷಾಂತರ ಕೋಟ್ಯಾಂತರ ಜನ ಸಾಧಕರು ಓಡಾಡುವಂತ ಅಪರೂಪದ ಜಾಗವಾಗಿರುವಂತ ಆ ಕುಂಭ ನಿಸ್ಸಂಶಯವಾಗಿ ನಮಗೊಂದು ಶಕ್ತಿಯನ್ನು ತುಂಬುವಂತ ಕುಂಭ ಆಗಿರೋದ್ರಿಂದ ನಾನು ಅಂದ್ಕೊಳ್ತೀನಿ, ನಾವೆಲ್ಲರೂ ಇಂಥ ಅವಕಾಶವನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. ಆಧ್ಯಾತ್ಮಿಕ ಸಾಧನೆಗೆ ಬೇಕಾಗಿರುವಂತ ಎನರ್ಜಿಯನ್ನ ಅಲ್ಲಿಂದ ತೆಗೆದುಕೊಂಡು ಬರೋಣ. ಇನ್ 12 ವರ್ಷಗಳ ಕಾಲ ಏನ್ ಸಾಧನೆಗೆ ನಮ್ಗೊಂದು ಶಕ್ತಿ ಬೇಕೋ ಆ ಶಕ್ತಿಯನ್ನ ಈ ಕುಂಭ ಕೊಡ್ಲಿ ಅಂತ ನಾನು ಎಲ್ಲರನ್ನು ಪ್ರಾರ್ಥಿಸ್ಕೊಳ್ತೀನಿ. ಹೋಗುವಾಗ ಸರಿಯಾದ್ದನ್ನೇ ನೋಡಬೇಕು, ಸರಿಯಾದ್ದನ್ನೇ ಕೇಳುವಂತದ್ದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹಂಚ್ಕೊಳ್ತಿದ್ದೀನಿ. ಮಿಸ್ ಮಾಡ್ಕೊಳ್ಬೇಡಿ. ಯಾರ್ಯಾರು ಇನ್ನೂ ಹೋಗೋ ಅಂತ ಆಲೋಚನೆ ಮಾಡ್ಲಿಲ್ವೋ ತಲೆ ಕೆಡ್ಸ್ಕೊಳ್ಬೇಡಿ. ಈಗಲೇ ಪ್ಲಾನ್ ಮಾಡ್ಕೊಳ್ಳಿ ಮತ್ತು ಹೊರಟ್ಬಿಡಿ. ಮತ್ತು ಕುಂಭದಂತ ಜಾಗಗಳಿಗೆ ತುಂಬಾ ಪ್ಲಾನ್ ಮಾಡ್ಕೊಂಡು ಹೊರಡಬೇಕು ಅಂತಿಲ್ಲ. ನಿಮ್ ಪಾಡಿಗೆ ನೀವು ಹೊರಟ್ಬಿಡಿ. ಮತ್ತು ತುಂಬಾ ಜನರು ಗುಂಪು ಕಟ್ಕೊಂಡು ಹೊರಡುವಂತ ಪ್ರಯತ್ನ ಮಾಡಬೇಡಿ. ಗುಂಪು ಕಟ್ಕೊಂಡು ಹೊರಟ್ರೆ ಮತ್ತದೇ ಇಲ್ಲಿಂದೇ ಚಿಂತೆ ನಿಮ್ಮನಲ್ಲಿ ಬಾಧಿಸ್ತಾ ಇರುತ್ತೆ. ನಿಮ್ ಮನೆಯಲ್ಲಿ ಏನಾಯ್ತು, ಅಲ್ಲೇನಾಯ್ತು, ಈ ಕಿರಿಕಿರಿನೇ ತೆಗೆದುಕೊಂಡು ಹೋಗೋದಾದ್ರೆ ಕುಂಭಕ್ಕೆ ಯಾಕೆ ಹೋಗ್ಬೇಕು? ಇಲ್ಲೇ ಇದ್ಬಿಡಿ. ಒಬ್ಬೊಬ್ಬರೇ ಇಬ್ಬಿಬ್ರೆ ನಿಮ್ ಪಾಡಿಗೆ ನೀವು ಹೋಗಿ ಅಲ್ಲಿ ಏನ್ ವ್ಯವಸ್ಥೆ ಆಗುತ್ತೋ ಅದ್ರ ಜೊತೆಗಿರಿ. 1, 2, 3, 4 ದಿನ ಇದ್ದು ಬಿಟ್ರೆ ಒಂದು ಅದ್ಭುತವಾಗಿರುವಂತ ಆನಂದ ಸಿಗುತ್ತೆ. ಆ ಆನಂದವನ್ನು ತೆಗೆದುಕೊಂಡು ಬರೋಣ. ಮುಂದಿನ 12 ವರ್ಷಗಳ ಕಾಲ ಆ ಆನಂದ ನಮ್ಗೆ ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ಲಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.